ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಔಷಿಕಾ ಕನ್ನಡ ಲಾಗ್ಗೆ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತಿನ ಸ್ಪೆಷಲ್ ಬದನೆಕಾಯಿ ಬಜ್ಜಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಮುದ್ದೆಗೆ ಬಿಸಿ ಅನ್ನ, ತುಪ್ಪ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 3 ಬದನೆಕಾಯಿ ತೊಗೊಂಡಿದ್ದೀನಿ. ಎಣ್ಣೆ ಸವರಿ ಸುಟ್ಕೋತಿದ್ದೀನಿ ಡೈರೆಕ್ಟಾಗಿ. ಹೈ ಫ್ಲೇಮ್ ಮೇಲೆ ಉರಿಬೇಕಿದ್ದು, ಸುಡಬೇಕು. ಲೋ ಫ್ಲೇಮ್ ಆದರೆ ಎಲ್ಲ ಇದು ಗಟ್ಟಿ ಆಗಿಬಿಡ್ತವೆ. ಎಲ್ಲ ಕಡೆ ಚೆನ್ನಾಗಿ ಸುಟ್ಕೊಳ್ಳೋಣ. ಇದು ಬೆಂದಿದೆ ಇವಾಗ ಬದನೆಕಾಯಿ ಕೂಡ. ಹಸಿಮೆಣಸಿನ್ಕಾಯಿನೂ ಕೂಡ ಸುಟ್ಕೋತಿದ್ದೀನಿ, ಜೊತೆಗೆ 2 ಟೊಮೊಟೊ, ಈ ಥರ ಸುಟ್ಟು ಬಜ್ಜಿ ಮಾಡಿದ್ರೆ ತುಂಬ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಒಲೆಯಲ್ಲಿ ಸುಟ್ಟು ಮಾಡ್ತಾರೆ, ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಟೊಮೊಟೊ ಕೂಡ ಆಗಿದೆ. ಬದನೆಕಾಯಿ ಸಿಪ್ಪೆಲ್ಲ ತಕ್ಕೊಳ್ಳೋಣ. ಸಾರು ತಿಂದು ಬೋರ್ ಆಗಿದೆ, ಈ ಥರ ಮಾಡ್ಕೊತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಬೆಳ್ಳುಳ್ಳಿ, ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಉಪ್ಪು ಇದಿಷ್ಟು ಕುಟ್ಕೋತೀನಿ. ಮೆಣಸಿನ್ಕಾಯಿ ಕುಟ್ಟಿದ್ದಾಗಿದೆ. ಈ ಟೊಮೊಟೊ ಕೂಡ ಸಿಪ್ಪೆ ತಗೊಳ್ಳೋಣ. ಇದಿಷ್ಟು ಕೈಯಲ್ಲೇ ಕಲಿಸ್ಕೊಳ್ಳೋಣ. ಬದನೆಕಾಯಿ, ಟೊಮೊಟೊ, ರುಬ್ಬಿರೋಂಥ ಹಸಿಮೆಣಸಿನ್ಕಾಯಿ ಪೇಸ್ಟು, ಇದು ಕಲಸಿದಾಗಿದೆ. ಇವಾಗ ಇದಕ್ಕೆ ಟೊಮೊಟೊ ಹಾಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬದನೆಕಾಯಿ ಬಜ್ಜಿ ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ, ತುಪ್ಪ, ಬದನೆಕಾಯಿ ಬಜ್ಜಿ, ಈವನ್ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಯಾರ್ಯಾರಿಗೆ ಬದನೆಕಾಯಿ ಬಜ್ಜಿ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬದನೆಕಾಯಿ ಜೊತೆಗೆ ತುಪ್ಪ ಇದ್ಬಿಟ್ರೆ ಸೂಪರ್ ಕಾಂಬಿನೇಷನು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ